ಆತ್ಮೇರೆ ನಮಸ್ಕಾರ. ನಾವು ಕಳೆದ ಅವಧಿಯಲ್ಲಿ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳಿಗೆ ಸಂಬಂಧಿಸಿದಂತೆ 6 ಅಂಶಗಳನ್ನ ಅಭ್ಯಾಸ ಮಾಡಿದ್ದೀವಿ. ನಗರ ಯೋಜನೆ, ಕಟ್ಟಡಗಳು, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಧಾರ್ಮಿಕ ಜೀವನ. ಈ 6 ಅಂಶಗಳನ್ನ ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಸಿಂಧು ನಾಗರಿಕತೆಯ ಲಕ್ಷಣಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮುದ್ರೆಗಳು ಅಂತ ಹೇಳಿ ಬರ್ತದೆ. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಸೀಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಅಂಶದ ಕುರಿತು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಆಮೇಲೆ ಮುಂದಿನ ಅವಧಿಯಲ್ಲಿ ಕಲೆ ಮತ್ತು ಮೂರ್ತಿಶಿಲ್ಪ, ಸಿಂಧು ನಾಗರಿಕತೆಯ ಕಲೆ ಮತ್ತು ಮೂರ್ತಿಶಿಲ್ಪ ಯಾವ ರೀತಿ ಇತ್ತು, ಮತ್ತೆ ಶವ ಸಂಸ್ಕಾರ ಪದ್ಧತಿ ಯಾವ ರೀತಿ ಮಾಡ್ತಿದ್ರು, ಈ 2 ಅಂಶಗಳನ್ನ ಅಭ್ಯಾಸ ಮಾಡಿದ್ರೆ ಅಂತ ತಿಳ್ಕೊಳ್ರಿ. ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಅಂತ ಹೇಳಿ ನೀವು 9 ಅಂಶಗಳು ಬರ್ತಾವಲ್ಲ, ಇವೆಲ್ಲಾನು ಕೂಡ ಅಭ್ಯಾಸ ಮಾಡಿದಂಗೆ ಆಗ್ತದೆ. ಆಮೇಲೆ ಕೊನೆಯ ಒಂದು ಪೀರಿಯಡ್ ದಲ್ಲಿ ನಾವು ಸಿಂಧು ನಾಗರಿಕತೆಯ ಅವನತಿಗೆ ಕಾರಣಗಳು ಯಾವುವು ಅನ್ನೋದನ್ನ ಅಭ್ಯಾಸ ಮಾಡೋಣ. ಇದಾದ್ಮೇಲೆ ಇಲ್ಲಿವರೆಗೂ ಕೂಡ ಸಿಂಧು ನಾಗರಿಕತೆಗೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಯಾವ್ಯಾವ ಎಕ್ಸಾಮ್ ದಲ್ಲಿ ಕೇಳಿದಾರ ಅನ್ನೋದನ್ನ ಚರ್ಚೆ ಮಾಡೋಣ. ಮತ್ ಕೇಳಬಹುದಾದ ಪ್ರಶ್ನೆಗಳ ಕುರಿತು ಕೂಡ ಕೊನೆಯ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ, ಸೊ ಇವತ್ತು ನಾವು ಸಿಂಧು ನಾಗರಿಕತೆಯ ಮುದ್ರೆಗಳು ಅಂತ ಏನದಲ್ಲ, ಆ ಮುದ್ರೆಗಳ ಕುರಿತು ಅಭ್ಯಾಸ ಮಾಡೋದದ. ಅದ್ರಾಗ ಪ್ರಮುಖವಾಗಿ 4 ಅಂಶಗಳನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಮುದ್ರೆಗಳನ್ನ ಅಭ್ಯಾಸ ಮಾಡೋದಂದ್ರೆ ಪ್ರಮುಖವಾಗಿ 4 ಅಂಶಗಳನ್ನ. ಒಂದೇದು ಆ ಮುದ್ರೆಗಳ ಪರಿಚಯ ಮಾಡ್ಕೊಳ್ಬೇಕು. ಮುದ್ರೆಗಳಂದ್ರೆ ಯಾವ ರೀತಿ ಇದ್ದು, ಎದರಿಂದ ತಯಾರಿಸ್ತಿದ್ರು, ಮುದ್ರೆಗಳ ಮೇಲೆ ಏನೇನ್ ಚಿತ್ರ ಇತ್ತು, ಈ ಎಲ್ಲಾ ಅಂಶಗಳನ್ನ ಪರಿಚಯದಲ್ಲಿ ಅಭ್ಯಾಸ ಮಾಡ್ದ. ಆ ಮುದ್ರೆಗಳು ಅಭ್ಯಾಸದ ದೃಷ್ಟಿಯಿಂದ ಯಾಕೆ ಪ್ರಾಮುಖ್ಯತೆಯನ್ನು ಪಡೆದಿದಾವ, ಯಾವ ಕಾರಣಕ್ಕೋಸ್ಕರ ಅವನ್ನ ನಾವು ಅತ್ಯಂತ ಮಹತ್ವದ್ದು ಪ್ರಾಮುಖ್ಯತೆ ಪಡೆದಿದಾವ ಅಂತ ತಿಳ್ಕೊಂಡು ಹೇಳ್ತೀವಿ. ಈ ಅಂಶವನ್ನ ನಾವು ನೋಡ್ದದ. ಆಮೇಲೆ ಆ ಮುದ್ರೆಗಳ ಮೇಲೆ ಇರುವಂತಹ ಲಿಪಿ, ಅದನ್ನ ಸಿಂಧು ಲಿಪಿ ಅಂತ ಹೇಳಿ ಕರಿತೀವಿ. ಆ ಲಿಪಿ ಏನೇನ್ ಹೇಳ್ತದ, ಯಾವ ಪ್ರಕಾರದದ, ಲಿಪಿಯನ್ನು ಸ್ಪಷ್ಟವಾಗಿ ಓದಿದಾರೋ ಅಥವಾ ಇಲ್ಲೋ, ಈ ಅಂಶವನ್ನು ತಿಳ್ಕೊಳ್ಳೋದದ. ಆಮೇಲೆ ಆ ಲಿಪಿಯ ಕುರಿತು ವಿದ್ವಾಂಸರ ಅಭಿಪ್ರಾಯಗಳು ಏನೇನದಾವ, ಈ 4 ಅಂಶಗಳನ್ನ ನಾವು ಅಭ್ಯಾಸ ಮಾಡಿದ ಅಂತ ತಿಳ್ಕೊಳ್ರಿ. ಮುದ್ರೆಗಳ ಕುರಿತು ಏನೇನು ಪ್ರಶ್ನೆಗಳನ್ನ ಕೇಳ್ತಾರಲ್ಲ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಓಕೆ, ಸೊ ಮೊದಲನೇದ ಪರಿಚಯವನ್ನ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಸಿಂಧು ನಾಗರಿಕತೆಯ ಮುದ್ರೆಗಳು ಇಲ್ಲಿ ತನಕ ಅಂದ್ರೆ ಪ್ರಾರಂಭದಿಂದ 1921ರಿಂದ ಏನ್ ಉತ್ಖನನ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದ ಇಲ್ಲಿ ತನಕನೂ ಕೂಡ ಸುಮಾರು 2000ಕ್ಕೂ ಅಧಿಕ ಮುದ್ರೆಗಳನ್ನ ಪತ್ತೆ ಹಚ್ಚಿದಾರ. ಯಾರು? ಇತಿಹಾಸಕಾರರು, ಸಂಶೋಧಕರು. ಸುಮಾರು 2000ಕ್ಕಿಂತನೂ ಅಧಿಕ ಮುದ್ರೆಗಳನ್ನ ಅವರು ಇಲ್ಲಿ ತನಕನೂ ಕೂಡ ಸಂಶೋಧನೆ ಮಾಡಿದಾರ. ಆ ಮುದ್ರೆಗಳು ಹರಪ್ಪ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದಾವ ಅಂತ ತಿಳ್ಕೊಂಡು ಇತಿಹಾಸಕಾರ ಹೇಳ್ತಾರ. ಮತ್ತೆ ಈಗಾಗಲೇ ನಾವು ಏನು 9 ಅಂಶಗಳು ನೋಡಿದ್ವು, ಅದರಲ್ಲಿ 7ನೇ ಅಂಶ ಕೂಡ ಇದೆ. ಓಕೆ, ಇನ್ನ ಈ ಮುದ್ರೆಗಳನ್ನದವಲ್ಲ, ಇದನ್ನು ವಿಶೇಷವಾಗಿ ಸಿಂಧೂ ಜನರ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದಾವ ಅಂತ ತಿಳ್ಕೊಂಡು ಹೇಳ್ತಾರ. ಯಾಕೆ ಹಂಗೆ ಹೇಳ್ತಾರಂದ್ರ, ಈ ಮುದ್ರೆಗಳನ್ನ ತಯಾರು ಮಾಡಿದಂತಹ ವಿಧಾನ, ಅವುಗಳ ಮೇಲೆ ಮಾಡಿದಂತಹ ಕೆತ್ತನೆ ಅಥವಾ ಚಿತ್ರಗಳು, ಇವೆಲ್ಲಾನು ಕೂಡ ಅವ್ರ ಕಲೆಗೆ ಸಂಬಂಧಿಸಿದಂತಹ ಅಂಶಗಳು. ಅದಕ್ಕಾಗಿ ಇವರ ಆ ಸಿಂಧೂ ಜನರ ಕಲಾ ನೈಪುಣ್ಯತೆಗೆ ಸಾಕ್ಷಿ ಯಾವತ್ತಂದ್ರ ಅವರು ತಯಾರಿಸಿದಂತಹ ಮುದ್ರೆಗಳು. ಇಲ್ಲಿ ಪಕ್ಕದಲ್ಲಿ ನಾನು ಚಿತ್ರ ಕೊಡಿದಾನೆ, ಸಾಕಷ್ಟು ಒಂದು 6 ಮುದ್ರೆಗಳು ಅದಾವ. ಆ 6 ಮುದ್ರೆಗಳ ಮೇಲೆ ಬೇರೆ ಬೇರೆ ಪ್ರಾಣಿಗಳ ಚಿತ್ರ, ಪಕ್ಷಿಗಳ ಚಿತ್ರ ಅಥವಾ ಮನುಷ್ಯರ ಚಿತ್ರನೂ ಕೂಡ ಇಲ್ಲಿ ನಾವು ನೋಡ್ಬೋದು. ಆಮೇಲೆ ಈ ಮುದ್ರೆಗಳ ತಯಾರಾದಂತಹ ಕಾಲಾವಧಿ, ಯಾವ ಅವಧಿಯಲ್ಲಿ ಸಿಂಧೂ ಜನರು ಈ ಮುದ್ರೆಗಳನ್ನ ತಯಾರಿಸ್ತಾರಂದ್ರ ಕ್ರಿಸ್ತ ಪೂರ್ವ 2300ರಿಂದ ಹಿಡ್ಕೊಂಡು ಕ್ರಿಸ್ತ ಪೂರ್ವ 1000, ಅಂದ್ರ ಸುಮಾರು 1300 ವರ್ಷಗಳ ಅವಧಿಯಲ್ಲಿ ಈ ಮುದ್ರೆಗಳನ್ನ ಸಿಂಧೂ ಜನರು ತಯಾರಿಸಿದ್ರು. ಆ ತಯಾರು ಮಾಡ್ಬೇಕಾದ್ರೆ ಬೇರೆ ಬೇರೆ ಉದ್ದೇಶಗಳಿದ್ದು, ಆ ಉದ್ದೇಶಗಳನ್ನು ಕೂಡ ನಾವು ಮುಂದೆ ಅಭ್ಯಾಸ ಮಾಡೋದದ. ಸೊ ಈ ರೀತಿ ಈ ಸಿಂಧೂ ಜನರು ಏನಿದಾರಲ್ಲ, ಈ ಮುದ್ರೆಗಳನ್ನ ತಯಾರಿಸಿದ್ರು, ಈ ಅವಧಿಯಲ್ಲಿ ತಯಾರಿಸಿದ್ರು ಅಂತ ಹೇಳ್ತೇವೆ. ಇನ್ನು ತಯಾರಿಕೆ ವಿಧಾನ, ಯಾವ ವಸ್ತುಗಳನ್ನ ಉಪಯೋಗಿಸಿ ಅವರ ಮುದ್ರೆಗಳನ್ನ ತಯಾರಿಸಿದ್ರು ಅನ್ನೋದು ನೋಡ್ಬೇಕು. ಸೊ 3 ವಸ್ತುಗಳನ್ನ ಉಪಯೋಗಿಸಿ ಅವ್ರ ಮುದ್ರೆಗಳನ್ನ ತಯಾರು ಮಾಡಿದ್ರು. ಮೊದಲನೇದು ಟೆರಾಕೋಟಾ ಅಥವಾ ಜೇಡಿ ಮಣ್ಣು ಅಂತ ಹೇಳಿ ಕರಿತೀವಿ. ಆ ಜೇಡಿ ಮಣ್ಣಿನಿಂದ ಮುದ್ರೆಗಳನ್ನ ತಯಾರಿಸಿದ್ರು, ಅದನ್ನ ಬಿಸಿಲಲ್ಲಿ ಒಣಗಿಸಿದ್ರು ಅಥವಾ ಸುಟ್ರು. ಆಮೇಲೆ ಆ ಮುದ್ರೆಗಳನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು. ಇದು ಮೊದಲನೇ ಒಂದು ವಸ್ತು, ಆ ವಸ್ತುವಿನಿಂದ ಮುದ್ರೆಗಳ ತಯಾರಿಕೆ. ಇನ್ನು 2ನೇದು ಯಾವ್ದಂತಂದ್ರ ಮೃದು ಕಲ್ಲಿನಿಂದ ಸೀಲ್ಸ್ ತಯಾರು ಮಾಡಿದ್ರು. ಆಮೇಲೆ 3ನೇದು ದಂತಗಳು. ಇಲ್ಲಿ ಪ್ರಾಣಿ ಮನುಷ್ಯರ ದಂತಗಳಿಂದನೂ ಕೂಡ ಅತಿ ಸಣ್ಣ ಸಣ್ಣ ಮುದ್ರೆಗಳನ್ನ ಅವ್ರು ತಯಾರು ಮಾಡಿದಾರೆ. ಇನ್ನು ಈ ತಯಾರು ಮಾಡಿದಂತ ಮುದ್ರೆಗಳು 2 ಆಕಾರದಲ್ಲಿ ಇರ್ತಿದ್ವು ಹೆಚ್ಚಾಗಿ. ಒಂದೇದು ಆಯತಾಕಾರ, 2ನೇದು ಚದುರಾಕಾರ ಅಂತ ಹೇಳಿ. ಈಗ ಪ್ರೆಸೆಂಟ್ ನಮ್ಮ ಮುದ್ರೆಗಳಿಂದಲ್ಲ, ಅವು ರೌಂಡ್ ಶೇಪ್ನಾಗ ಇದಾವ. ನಮ್ಮ ಪ್ರೆಸೆಂಟ್ ಮುದ್ರೆಗಳಂದ್ರ ನಾಣ್ಯಗಳು, ಅವು ರೌಂಡ್ ಶೇಪ್ನಾಗ ಇದಾವ. ಬಟ್ ಆಗಿನ ಕಾಲದ ಮುದ್ರೆಗಳೇನಿದ್ದಿಲ್ಲ, ಅವ ಈ 2 ರೀತಿ ಇದ್ದು ನೋಡ್ರಿ. ಒಂದೇದು ಆಯತಾಕಾರ, 2ನೇದು ಚದುರಾಕಾರ, ಚೌಕಾಕಾರ. ಈ ರೀತಿ 2 ರೀತಿಯ ಮುದ್ರೆಗಳನ್ನ ತಯಾರಿಸಿದ್ರು. ಈ ಮುದ್ರೆಗಳನ್ನ ತಯಾರು ಮಾಡ್ಬೇಕಾದ್ರ ಬಹಳ ಸೂಕ್ಷ್ಮವಾಗಿ ತಯಾರು ಮಾಡಿದ್ರು. ಯಾಕಂದ್ರೆ ಸೈಜ್ ಇತ್ತಲ್ಲ, ಸೈಜ್ ಬಹಳ ಚಿಕ್ಕದಿತ್ತು. ಇಲ್ಲಿ ಬರಿತಾರೆ ನೋಡ್ರಿ, ಸೈಜ್ ಎಷ್ಟಿತ್ತಂದ್ರ 1.2
2 ಸೆಂಟಿಮೀಟರ್ದಿಂದ ಹಿಡ್ಕೊಂಡು 6.45 ಸೆಂಟಿಮೀಟರ್ ತನಕನೂ ಕೂಡ ಇವುಗಳ ವಿಸ್ತೀರ್ಣ ಇರ್ತಿತ್ತು ಅಂತ ತಿಳ್ಕೊಂಡು ಇತಿಹಾಸಕಾರ ಹೇಳಿದಾರೆ. ಅಂದ್ರೆ ಅವನ್ನೆಲ್ಲ ನೋಡ್ಬಿಟ್ಟು ಅದ್ರ ಮೆಜರ್ಮೆಂಟ್ ಮಾಡೇ ಹೇಳಿದಾರೆ. ಸೊ ಇಷ್ಟು ಸೂಕ್ಷ್ಮ ಸಣ್ಣ ಸಣ್ಣ ಸೆಂಟಿಮೀಟರ್ದಾಗ ಇರುವಂತಹ ಮುದ್ರೆಗಳ ಮೇಲೆ ಇಲ್ಲಿ ನೋಡಿ ಪ್ರಾಣಿಗಳ ಚಿತ್ರ, ಅಲ್ಲಿ ಮ್ಯಾಗಡ ಲಿಪಿ, ಇಲ್ಲಿ ಎಷ್ಟೋ ಚಿತ್ರಗಳಿದಾವ. ಇವನ್ನೆಲ್ಲಾನು ಕೂಡ ಅಷ್ಟು ಸೂಕ್ಷ್ಮ ಕೆತ್ತನೆ ಅವ್ರು ಮಾಡ್ತಿದ್ರು. ಅದಕ್ಕಾಗಿ ಅವ್ರ ಕಲೆಗೆ ಸಂಬಂಧಿಸಿದ ಏನಾದ್ರು ಹೇಳೋದಾದ್ರೆ ಮುದ್ರೆಗಳು ಅನ್ನೋ ಅಂಶ ಏನದಲ್ಲ ಅದು ಬಹಳ ಮಹತ್ವದ. ಇನ್ ನೆಕ್ಸ್ಟ್ ನೋಡ್ರಿ, ಉದ್ದೇಶ, ಯಾವ ಉದ್ದೇಶದ ಸಲುವಾಗಿ ಆ ಮುದ್ರೆಗಳನ್ನ ಉಪಯೋಗಿಸ್ತಿದ್ರು ಅಂದ್ರೆ ಮುಖ್ಯವಾಗಿ 3 ಉದ್ದೇಶಗಳದಾವ. ಒಂದೇದು ಧರ್ಮದ ಸಂಕೇತವಾಗಿ. ಅವ್ರು ಯಾವ ಧರ್ಮವನ್ನು ಪರಿಪಾಲನೆ ಮಾಡ್ತಿದ್ರು ಅನ್ನೋದ್ರ ಕುರಿತು ಸ್ಪಷ್ಟ ಮಾಹಿತಿ ಇಲ್ಲ, ಬಟ್ ಧರ್ಮದ ಉದ್ದೇಶದ ಸಲುವಾಗಿ ಈ ಮುದ್ರೆಗಳನ್ನ ಉಪಯೋಗಿಸ್ತಿದ್ರು. ಎರಡನೇದು ಮತ್ತು ಅತ್ಯಂತ ಪ್ರಾಮುಖ್ಯತೆ ವ್ಯಾಪಾರದ ಉದ್ದೇಶಕ್ಕಾಗಿ ಬಳಸ್ತಿದ್ರು. ಈಗ ಮೆಸೊಪೊಟೇಮಿಯಾ ನಾಗರಿಕತೆ ಒಳಗ ಅಥವಾ ಮೆಸೊಪೊಟೇಮಿಯಾ ದೇಶದೊಳಗ ನಮ್ಮ ಮುದ್ರೆಗಳು ಸಿಕ್ಕಿದಾವ, ಅವ್ರ ಮುದ್ರೆಗಳು ನಮ್ಮ ದೇಶದಲ್ಲಿ ಸಿಕ್ಕಿದಾವ. ಹಿಂಗಾಗಿ ಪ್ರಾಚೀನ ಕಾಲದಲ್ಲಿ ಈ ಎರಡೂ ದೇಶಗಳ ಮಧ್ಯೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋದೇ ಅದರಿಂದ ಹೇಳ್ರಿ, ಈ ಮುದ್ರೆಗಳ ಬದಲಾವಣೆಯಿಂದ. ಓಕೆ, ಇನ್ನು ಮೂರನೇದು ಮತಾಚರಣೆಗಾಗಿ ಈ ಮುದ್ರೆಗಳನ್ನ ಉಪಯೋಗಿಸ್ತಿದ್ರು ಅನ್ನೋದು ಗೊತ್ತಾಗ್ತದೆ. ಇದೇನು ಅಷ್ಟು ಮಹತ್ವದಲ್ಲ, ಆದ್ರೂ ಕೂಡ 3 ಉದ್ದೇಶದ ಸಲುವಾಗಿ ಉಪಯೋಗಿಸ್ತಿದ್ರು ಅನ್ನೋದು ವಿಷಯ ತಮಗೆ ಗೊತ್ತಿರಬೇಕು. ಇನ್ನು ಮುಂದುವರೆದ ಅಂಶವನ್ನು ನೋಡೋದಾಯ್ತು ಅಂತ ತಿಳ್ಕೊಳ್ರಿ. ಈ ಉಪಯೋಗಿಸಿದಂತಹ ಮುದ್ರೆಗಳೇನದಾವಲ್ಲ, ಈ ಮುದ್ರೆಗಳ ಮೇಲೆ ಯಾವ್ಯಾವ ಪ್ರಾಣಿಗಳ ಚಿತ್ರವನ್ನು ಅವ್ರು ಕೆತ್ತಿದ್ರು ಅಂತ ಹೇಳಿ ನಾವು ನೋಡ್ಕೊಳ್ಬೇಕು, ಚಿತ್ರವನ್ನು ಬಿಡಿಸಿದ್ರು ಅನ್ನೋದು. ಸಾಕಷ್ಟು ಪ್ರಾಣಿಗಳು, ಆಮೇಲೆ ಕೆಲವೊಂದಿಷ್ಟು ದೇವರ ಚಿತ್ರಗಳನ್ನು ಕೂಡ ಅವರು ಏನ್ ಮಾಡಿದ್ರು ಹೇಳ್ರಿ, ಚಿತ್ರಿಸಿದ್ರು. ಮೊದಲನೇದು ಮತ್ತು ಅತಿ ಹೆಚ್ಚಾಗಿ ಸಿಕ್ಕಿದ ಇದು ಮುದ್ರೆ ಯಾವ್ದಂತಂದ್ರೆ ಏಕಶೃಂಗಿ. ಏಕಶೃಂಗಿ ಅಂದ್ರೆ ಒಂದು ಪ್ರಾಣಿಗೆ ಒಂದೇ ಕೊಂಬಿರೋದು. ಇಲ್ಲೇ ಐತಿ ನೋಡ್ರಿ, ಇದು ಒಂದೇ ಕೊಂಬದ. ಸೊ ಏಕಶೃಂಗಿ ಅಂತ ಹೇಳಿ ಬರ್ತದಲ್ಲ ಉದಾಹರಣೆ, ಇಲ್ಲಿ ಒಂದು ಎಕ್ಸಾಂಪಲ್ ನೀವು ತಗೊಳ್ರಿ, ಇದು ಏಕಶೃಂಗಿಗೆ ಉದಾಹರಣೆ. ಎರಡನೇದು ಗೂಳಿ ಅಂತದ, ಇದನ್ನ ವಿಶೇಷವಾಗಿ ಡುಬ್ಬದ ಗೂಳಿ ಅಂತ ಹೇಳಿ ಕರಿತೀವಿ. ಇಲ್ಲೇ ಅದ, ಇಲ್ಲಿ ಡುಬ್ಬ ಎತ್ತರದ, ಅದಕ್ಕೆ ಇದನ್ನ ಡುಬ್ಬದ ಗೂಳಿ ಅಂತ ಹೇಳಿ ಕರಿತಿದ್ರು. ಈ ಪ್ರಾಣಿ ಆಗಿನ ಕಾಲದಾಗ ಇತ್ತು. ಆಮೇಲೆ ವೃಷಭ ಅಂದ್ರೆ ಎತ್ತು ಹೆಚ್ಚಾಗಿ ಅಲ್ಲಿ ಚಿತ್ರ ತೆಗಿತಿದ್ರು. ಆಮೇಲೆ ಇಲ್ಲಿ ಘೇಂಡಾ ಮೃಗ ಅಂತ ಹೇಳಿ ಒಂದು ಬರ್ತದ, ಘೇಂಡಾ ಮೃಗ ಅಂತ ಹೇಳಿ ಬರ್ತದ. ಸೊ ಘೇಂಡಾ ಮೃಗಕ್ಕೂ ಇಲ್ಲಿ ಎಕ್ಸಾಂಪಲ್ ಅದ. ಆಮೇಲೆ ಮೇಕೆ, ಆಮೇಲೆ ಇಲ್ಲಿ ಆನೆ ಅದ. ಇವು ಮೇಕೆ ಎಲ್ಲ ಇಲ್ಲಿ ಚಿತ್ರದ ಕೊಟ್ಟಿಲ್ಲ, ಬಟ್ ಮೇಕೆ ಚಿತ್ರವುಳ್ಳಂತಹ ಮುದ್ರೆಗಳಾಗಿದ್ದು. ಆನೆ, ಎಮ್ಮೆ ಅಂತದ, ಎಮ್ಮೆ ಇಲ್ಲಿ ಚಿತ್ರ ಬಿಡಿಸ್ತಾರ ನೋಡ್ರಿ, ಎಮ್ಮೆದ. ಪಶುಪತಿ ಅಂತದ, ಇಲ್ಲಿ ಕೂತದ ಯೋಗಾಸನದ ಭಂಗಿಯಲ್ಲಿ ಕೂತಂತಹ ಶಿವನ ಚಿತ್ರ ಅದ. ಹಿಂಗ ಮಾತೃ ದೇವತೆಯ ಚಿತ್ರಗಳು ಕೂಡ ಅದಾವ. ಇಲ್ಲಿ ಮಾತೃ ದೇವತೆ ನಾನು ಮೂರ್ತಿ ಕೊಡ್ದಾನ, ಬಟ್ ಸೀಲ್ಸ್ ಮೇಲೆ ಕೂಡ ಮಾತೃ ದೇವತೆಯ ಚಿತ್ರವನ್ನು ಬಿಡಿಸಿದ್ದಾರೆ. ಸೊ ಇಂಥ ಪ್ರಮುಖವಾದಂತಹ ಚಿತ್ರಗಳು ಉಳ್ಳಂತಹ ಮುದ್ರೆಗಳ ಹೆಚ್ಚಾಗಿ ನಮ್ಗ ಸಿಕ್ಕಿದಾವ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಇನ್ನ ಈ ಅಂಶಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನಾವು ನೋಡೋದೈತೆ ಅಂತ ತಿಳ್ಕೊಳ್ರಿ, ಈ ಮುದ್ರೆಗಳ ಪ್ರಾಮುಖ್ಯತೆ ಏನು ಅಂತ ಹೇಳಿ ನೋಡ್ಬೇಕು. ಮುದ್ರೆಗಳು ಯಾಕೆ ಮಹತ್ವದಾಗಿದಾವ ಅಂತಂದ್ರ, ಯಾವ ಕಾಲದಲ್ಲಿ ಇನ್ನೂ ಬರವಣಿಗೆ ಸ್ಪಷ್ಟವಾಗಿರ್ಲಾಗಿತ್ತಲ್ಲ ಮತ್ತು ಓದಲಿಕ್ಕೂ ಬರಲಾಗ್ತಿತ್ತು, ಅಂತ ಟೈಮ್ದಲ್ಲಿ ಈ ಮುದ್ರೆಗಳ ಸಹಾಯದಿಂದನೇ ಸಿಂಧು ನಾಗರಿಕತೆ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ನಮ್ಗೆ ಅನುಕೂಲ ಆಗ್ಯದ. ಸಿಂಧು ನಾಗರಿಕತೆ ನಂತರ ಬಂದಂತ ಆರ್ಯರ ಸಂಸ್ಕೃತಿಯನ್ನು ಅಭ್ಯಾಸ ಮಾಡ್ಬೇಕಾದ್ರೆ ನಮ್ಗೆ ತೊಂದರೆ ಆಗಿಲ್ಲ. ಯಾಕಂದ್ರೆ ಎಲ್ಲಾ ಬರವಣಿಗೆಗಳು ಸಂಸ್ಕೃತದಲ್ಲಿ ಇರೋದ್ರಿಂದ ಸಂಸ್ಕೃತವನ್ನು ಸ್ಪಷ್ಟವಾಗಿ ಓದಲಿಕ್ಕೆ ಆಯ್ತು. ಬಟ್ ಅದಕ್ಕಿಂತ ಪೂರ್ವದಲ್ಲಿದ್ದಂತ ಹರಪ್ಪ ಸಂಸ್ಕೃತಿ ಅಥವಾ ಸಿಂಧು ನಾಗರಿಕತೆ ಅಂತ ಏನದಲ್ಲ, ಅವ್ರ ಬರವಣಿಗೆಯನ್ನ ಇಲ್ಲಿ ತನಕ ಸ್ಪಷ್ಟವಾಗಿ ಓದಕ್ ಆಗಿಲ್ಲ. ಅದರ ಸಲುವಾಗಿ ಆ ಕಾಲದಲ್ಲಿದ್ದಂತಹ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅಥವಾ ಧಾರ್ಮಿಕ ವ್ಯವಸ್ಥೆ ಇದು ಯಾವ ರೀತಿ ಇತ್ತು ಅನ್ನೋದು ನಾವು ತಿಳ್ಕೊಳ್ಳೋದಾಯ್ತು ಅಂತ ತಿಳ್ಕೊಳ್ರಿ. ಆ ಮುದ್ರೆಗಳ ಮೇಲೆ ಪ್ರಕಟಿಸಿರುವಂತಹ ಚಿತ್ರಗಳ ಸಹಾಯದಿಂದನೇ ಅವುಗಳ ಈ ಎಲ್ಲಾ ಸಂಗತಿಗಳನ್ನ ನಾವು ತಿಳ್ಕೊಂಡಿದೀವಿ. ಸೊ ಈ ಹಿನ್ನೆಲೆಯಲ್ಲಿ ಹರಪ್ಪ ಸಂಸ್ಕೃತಿಯನ್ನು ತಿಳಿಬೇಕಾದ್ರ ಲಿಖಿತ ಆಧಾರಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಗೆ ಅತಿ ಸಹಾಯಕವಾದಂತ ಅಂಶನ ಯಾವ್ದಂದ್ರೆ ಹರಪ್ಪ ಮುದ್ರೆಗಳು. ಈ ಮುದ್ರೆಗಳ ಸಹಾಯದಿಂದನ ಹರಪ್ಪ ಸಂಸ್ಕೃತಿಯನ್ನು ತಿಳಿಲಿಕ್ಕೆ ಇವು ಏಕೈಕ ಆಧಾರಗಳಾಗಿದಾವ ಅಂತ ತಿಳ್ಕೊಂಡು ಹೇಳ್ತೇವೆ. ಈ ಮುದ್ರೆಗಳಿಂದ ನಮ್ಗೆ ಏನೇನ್ ಸಿಗ್ತದೆ ಅನ್ನೋದು ನಾವು ನೋಡ್ಕೊಳ್ಬೇಕು. ಇಲ್ಲಿ ಚಿತ್ರ ಇನ್ನೊಂದ್ಸಲ ನೋಡ್ರಿ, ಏಕಶೃಂಗಿಗೆ ಮತ್ತೊಂದು ಅಲ್ಲಿ ಸೀಲ್ ಕೊಟ್ಟಿದಾನ ಏಕಶೃಂಗಿ ಅಂತೇಳಿ ಈ ಪ್ರಾಣಿಯನ್ನ ಅವ್ರು ಕರಿತಿದ್ರು. ಇದ್ರ ಮೇಲ್ಗಡೆನ ಇಲ್ಲಿ ಬರವಣಿಗೆ ಅದ, ಇಲ್ಲೆಲ್ಲಾನು ಕೂಡ ಲಿಪಿ ಅದ, ಚಿತ್ರಲಿಪಿ ಅದ. ಈ ನೆಕ್ಸ್ಟ್ ನೋಡ್ರಿ, ಈ ಮುದ್ರೆಗಳು ಏನೇನ್ ಹೇಳ್ತಾವ ಅನ್ನೋದು ನೋಡ್ರಿ. ಒಂದೇದು, ಸಿಂಧು ಜನರ ಕಲಾ ನೈಪುಣ್ಯತೆಯನ್ನು ತಿಳ್ಕೊಳ್ಬೇಕಾದ್ರೆ ಈ ಮುದ್ರೆಗಳ ಸಹಾಯಕವಾಗಿದಾವ. ಸೊ ಮೊದಲನೇದ ಅಂಶ ಯಾವ್ದು ಹೇಳ್ರಿ, ಕಲಾ ನೈಪುಣ್ಯತೆ ಅಂತ ಏನೈತಿಲ್ಲ, ಈ ಕಲಾ ನೈಪುಣ್ಯತೆಗೆ ನಮ್ ಪ್ರಮುಖವಾದಂತ ಸಹಾಯಕ ಆಗುವಂತ ಅಂಶ ಯಾವ್ದು ಹೇಳ್ರಿ, ಮುದ್ರೆಗಳು ಅಂತೇಳಿ. ಒಂದನೇ ಅಂಶ ಯಾವ್ದು ಹೇಳ್ರಿ, ಸಿಂಧು ಜನರ ಕಲಾ ನೈಪುಣ್ಯತೆಯನ್ನು ತಿಳಿದುಕೊಳ್ಳಲು ಮುದ್ರೆಗಳ ಸಹಾಯಕವಾಗಿದಾವ. ಎರಡನೇದು, ಮುದ್ರೆಗಳ ಮೇಲಿರುವ ಚಿತ್ರಗಳಿಂದ ಅವರ ಧಾರ್ಮಿಕ ಜೀವನವನ್ನು ತಿಳಿಲಿಕ್ಕೆ ನಮ್ಗೆ ಅನುಕೂಲ ಆಗ್ಯದ. ಸೊ ಒಂದನೇದು ಕಲಾ ನೈಪುಣ್ಯತೆ, ಎರಡನೇದು ಅವ್ರ ಧಾರ್ಮಿಕ ಜೀವನ ತಿಳಿಲಿಕ್ಕೆ ಅನುಕೂಲ ಆಗ್ಯದ.
ಇನ್ನು ಮೂರನೇ ಅಂಶ ಯಾವ್ದತ್ತಂದ್ರ ಅವ್ರೇನು ವಿದೇಶಿ ವ್ಯಾಪಾರ ಮಾಡ್ತಿದ್ರಲ್ಲ, ಹಿಂಗಾಗಿ ಆ ವಿದೇಶಿ ವಾಣಿಜ್ಯ ಸಂಬಂಧವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಈ ನಾಣ್ಯಗಳ ಸಹಾಯ ಆಗಿದಾವ. ಇದು ಮೂರನೇ ಅಂಶ. ನಾಲ್ಕನೇದು, ಮುದ್ರೆಗಳು ಸಿಂಧೂ ಜನರ ಲಿಪಿಯನ್ನು ತಿಳಿಸ್ತದ. ಇದು ನಾಲ್ಕನೇ ಅಂಶ. ಇವು ಪ್ರಮುಖವಾದಂತ ಅಂಶಗಳು. ಇದನ್ನ ಬಿಟ್ಟು ಕೂಡ ಸಾಕಷ್ಟು ಇದಾವ. ಯಾಕಂದ್ರೆ ಇಲ್ಲಿ ಇದು ಆರ್ಥಿಕ ಜೀವನ ತಿಳಿಸ್ತದ, ಧಾರ್ಮಿಕ, ಆಮೇಲೆ ಈಗಾಗಲೇ ನಾವು ಉದ್ದೇಶಗಳು ಹೇಳ್ಬೇಕಾದ್ರೆ 3 ಉದ್ದೇಶಗಳು ಹೇಳಿದಾನೆ. ಈ ಎಲ್ಲಾ ಅಂಶಗಳು ಕೂಡ ನಮಗೆ ತಿಳಿಯೋದು ಯಾವ್ದ್ರಿಂದ ಹೇಳ್ರಿ? ಸಿಂಧೂ ಜನರು ತಯಾರಿಸಿದಂತಹ ಮುದ್ರೆಗಳಿಂದ. ಹಿಂಗಾಗಿ ಆ ಮುದ್ರೆಗಳು ಸಿಂಧೂ ಜನರ ಇತಿಹಾಸವನ್ನು ತಿಳಿದುಕೊಳ್ಳಿಕ್ಕೆ ಅತ್ಯಂತ ಪ್ರಮುಖವಾಗಿದಾವ ಅಂತ ತಿಳ್ಕೊಂಡು ಹೇಳ್ತೀವಿ. ಇನ್ನು ಮೂರನೇ ಅಂಶದ ಕಡೆಗೆ ನಾವು ಗಮನ ಹರಿಸೋಣ. ಸಿಂಧೂ ಜನರ ಲಿಪಿ ಅಥವಾ ಸಿಂಧೂ ಲಿಪಿ ಅಂತ ಹೇಳಿ ನಾವು ಏನ್ ಕರಿತೀವಲ್ಲ, ಅದನ್ನ ತಿಳ್ಕೊಳ್ಬೇಕು. ಸಿಂಧೂ ಲಿಪಿ ಅಂತಂದ್ರೆ ಇದು ಎಲ್ಲಿ ಬೇರೆ ಕಡೆ ಎಲ್ಲೂ ಕೂಡ ಅವರು ಹಾಳೆಗಳ ಮೇಲೆ ಆಗ್ಲಿ ಅಥವಾ ಮರದ ಮೇಲೆ ಆಗ್ಲಿ ಬರ್ದಿಲ್ಲ. ಬದಲಾಗಿ ಈ ಮುದ್ರೆಗಳ ಮೇಲ್ಗಡೆನೆ ಅವ್ರ ಲಿಪಿಯನ್ನು ಬರ್ದಿದಾರ. ಇಲ್ಲಿ ಮುದ್ರೆಗಳ ಮೇಲಿರುವ ಸಿಂಧೂ ಲಿಪಿಯನ್ನ ಇದುವರೆಗೆ ಓದಲಾಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತೇವೆ ನಾವು. ಯಾಕಂದ್ರೆ ಅದನ್ನ ಸ್ಪಷ್ಟವಾಗಿ ಓದಲಾಗಿಲ್ಲ. ಸಂಸ್ಕೃತ ಭಾಷೆಯನ್ನ ಎಷ್ಟು ಈಜಿಯಾಗಿ ಓದಿರಲ್ಲ ಅಷ್ಟು ಈಜಿಯಾಗಿ ಸಿಂಧೂ ಲಿಪಿಯನ್ನು ಓದಕ್ಕಾಗ್ಲಿಲ್ಲ. ಈವನ್ ಬ್ರಾಹ್ಮಿ ಲಿಪಿಯನ್ನು ಕೂಡ ಓದಿದ್ರು, ಬಟ್ ಇದನ್ನ ಮಾತ್ರ ಓದಕ್ ನಮ್ಗ ಆಗಿಲ್ಲ. ಸೊ ಹಿಂಗಾಗಿ ಅದು ಯಾವ ಭಾಷೆಗೆ ಸೇರಿದೆ ಅನ್ನೋದು ಐತಲ್ಲ, ಅದು ಇನ್ನೂ ಆದ್ರೂ ಕೂಡ ನಿಗೂಢವಾಗ್ಯದ, ಪ್ರಶ್ನೆಯೇ ಆಗ್ಯದ. ಯಾಕಂದ್ರೆ ಈ ಬಹಳಷ್ಟು ವಿದ್ವಾಂಸರು ಬೇರೆ ಬೇರೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ತನಕ ದೊರೆತಿರುವಂತ ಈಗ ಸುಮಾರು ನಾನು 2000ಕ್ಕಿಂತ ಹೆಚ್ಚಿನ ಮುದ್ರೆಗಳು ದೊರೆತಿದಾವ ಅಂತ ತಿಳ್ಕೊಂಡು ಹೇಳಿದ್ ನಾನು. ಆ ಎಲ್ಲಾ ಮುದ್ರೆಗಳ ಮೇಲೆ ಬರೆದಿರುವಂತಹ ಚಿತ್ರಲಿಪಿಯನ್ನು ನೋಡ್ಲಾಗಿ ಸುಮಾರು 400ರಿಂದ 600 ಚಿತ್ರಗಳನ್ನ ಗುರುತಿಸಿದ್ದಾರೆ ಇತಿಹಾಸಕಾರರು. ಹೇಳ್ತಾ 400ರಿಂದ 600 ತನಕ ವಿವಿಧ ಪ್ರಕಾರದ ಚಿಹ್ನೆಗಳನ್ನ ಅಥವಾ ಚಿತ್ರಗಳನ್ನ ಗುರುತಿಸಿದ್ದಾರೆ. ರಷ್ಯನ್ ವಿದ್ವಾಂಸರು ಏನ್ ಮಾಡ್ರ ಅಂದ್ರೆ ಕಂಪ್ಯೂಟರ್ ಸಹಾಯದಿಂದ ಆ ಲಿಪಿಯನ್ನ ಅರ್ಥೈಸುವಂತ ಪ್ರಯತ್ನ ಮಾಡಿದ್ರು, ಬಟ್ ಸಕ್ಸಸ್ ಏನ ಆಗ್ಲಿಲ್ಲ. ಬಟ್ ಟ್ರೈ ಮಾಡ್ರು ಅವರು. ಆ ಪ್ರತಿಯೊಂದು ಚಿತ್ರಕ್ಕೆ ಏನೇನ್ ಸಿಂಬಾಲ್ ಅದ ಅನ್ನೋದನ್ನ ಗುರುತಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಇದನ್ನ ಬಿಟ್ಟು ಕರ್ನಾಟಕದವರಾದಂತಹ SR ರಾವ್ ಏನಿದಾರಲ್ಲ, ಅವರು ಕೂಡ ಮುದ್ರೆಗಳನ್ನ ಅಭ್ಯಾಸ ಮಾಡಿದ್ರು. ಅವರು 62 ಅಕ್ಷರಗಳನ್ನ ಗುರುತಿಸಿದ್ದಾರೆ. 62 ವರ್ಣಗಳನ್ನ ಗುರುತಿಸಿದ್ದಾರೆ. ಬಟ್ ಅದನ್ನು ಕೂಡ ಸಕ್ಸಸ್ಫುಲ್ ಆಗ್ಲಿಲ್ಲ. ಯಾಕಂದ್ರ ಇವ್ರ ಅಕ್ಷರ ಅಂತ ಹೇಳಿದ್ರೆ ಕೆಲವು ಜನ ಅಂಕಿಗಳಂತ ಹೇಳಿಕ್ ಶುರು ಮಾಡಿದ್ರು. ಸೊ ಒಟ್ಟಾರೆ ಅವ್ರ ಪ್ರಯತ್ನ ನಡೆದದ. ಇನ್ನು ಕೆಲವು ಮುದ್ರೆಗಳ ಮೇಲೆ ಚಿತ್ರ ಆಧಾರಿತ ಲಿಪಿ ಅದ. ಇಲ್ಲಿ ನೋಡ್ರ, ಇಲ್ಲಿ ಪ್ರಾಣಿ ಅದ, ಇಲ್ಲಿ ಚಿತ್ರ ಅದ, ಇದ್ರ ಮೇಲ್ಗಡೆ ಇಲ್ಲಿ ಲಿಪಿ ಅದ. ಆಮೇಲೆ ಇಲ್ಲಿ ಚಿತ್ರ ಅದ, ಇಲ್ಲಿ ಮೇಲ್ಗಡೆ ಲಿಪಿ ಅದ. ಇಲ್ಲಿ ಚಿತ್ರ ಅದ, ಇಲ್ಲಿ ಲಿಪಿ ಅದ. ಸೊ ಈ ಪ್ರತಿ ಒಂದು ಚಿತ್ರದ ಮೇಲ್ಗಡೆನೂ ಕೂಡ ಲಿಪಿ ಅದ, ಚಿತ್ರ ಆಧಾರಿತ ಲಿಪಿ ಅದ. ಹಿಂಗಾಗಿ ಇದಕ್ಕೆ ಸಂಬಂಧಿಸಿದ ಏನಾದ್ರೂ ಬರ್ದಿರ್ಬೋದು ಅಂತ ತಿಳ್ಕೊಂಡು ಓದುವಂತ ಪ್ರಯತ್ನ ಕೂಡ ಸಾಕಷ್ಟು ಇತಿಹಾಸಕಾರ ಮಾಡಿದಾರ. ಸೊ ಹಿಂಗಾಗಿ ಸಿಂಧೂ ಜನರ ಚಿತ್ರಗಳೇನದಾವಲ್ಲ ಅವ ಅಂಕಿಗಳನ್ನು ಸೂಚಿಸ್ತಿದ್ದು ಅಂತ ತಿಳ್ಕೊಂಡು ಕೆಲವೊಂದಿಟ್ಟು ಇತಿಹಾಸಕಾರ ಹೇಳ್ತಾರ. ಸೊ ಆ ಅಂಕಿಗಳ ಕುರಿತು ಕೂಡ ಮುಂದಿನ ಮಾಹಿತಿ ಅದ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಉದಾಹರಣೆಗೆ ಏನೇನಿದ್ದು ಅನ್ನೋದು ನೋಡ್ರಿ. ಅಂಕಿಗಳನ್ನ ಮೀನಿನ ಚಿತ್ರ ಅಂತ ಏನ್ ಬರ್ತದಲ್ಲ, ಮೀನಿನ ಚಿತ್ರ ಅಂತ ತಿಳ್ಕೊಳ್ರಿ, ಅದು 10 ಸೂಚಿಸ್ತದ ಅಂತ ತಿಳ್ಕೊಂಡು ಕೆಲವೊಂದಿಟ್ಟು ಇತಿಹಾಸಕಾರ ಹೇಳ್ತಾರ. ಇಲ್ಲಿ ಚಿತ್ರಗಳದಾವ್ ನೋಡ್ರಿ. ಇಲ್ಲಿ ಅದ ಮೀನಿನ ಚಿತ್ರ. ಇಲ್ಲದ ನೋಡ್ರಿ, ಇದು ಮೀನಿನ ಚಿತ್ರ ಅದ. ಈ ಚಿತ್ರ ಎಲ್ರ ಬಂತ ತಿಳ್ಕೊಳ್ರಿ, ಇಲ್ಲೊಂದದ. ಇದು ಬಂದಾಗ ಅದು 10 ಅಂಕಿಯನ್ನು ಸೂಚಿಸ್ತದ ಅಂತ ತಿಳ್ಕೊಂಡ ಇತಿಹಾಸಕಾರ ಹೇಳಿದ್ರು. ಅದೇ ರೀತಿ ಇನ್ನು ಎರಡನೇದು ಸುತ್ತಿದ ಹಗ್ಗದ ಚಿತ್ರ ಏನದಲ್ಲ, ಅದು 100 ಸೂಚಿಸ್ತದ ಅಂತ ತಿಳ್ಕೊಂಡೆ ಹೇಳಿದ್ರು. ಸುತ್ತಿದ ಹಗ್ಗದ ಚಿತ್ರ ಏನದಲ್ಲ ಇಲ್ಲಿ, ಅಥವಾ ಈ ಕಡೆ ಹಿಂಗ್ ಬೇರೆ ಬೇರೆ ಪ್ರಕಾರದಾವ್. ಇಲ್ಲೊಂದೈತಿ. ಹಿಂಗ ಇವು ಬಂದಾಗ 100 ಅಂಕಿಯನ್ನ ಸೂಚಿಸ್ತದ ಅಂತ ಹೇಳ್ರು. ತೋರ್ ಬೆರಳು ಈ ರೀತಿ ಚಿಹ್ನೆ ಅದ ಏನದಲ್ಲ, ಇಲ್ಲದ ನೋಡ್ರಿ. ಈ ರೀತಿ ಚಿಹ್ನೆ ಇದ್ದ ತೋರ್ ಬೆರಳು ಏನದಲ್ಲ, ಈ ಚಿಹ್ನೆ 104 ಸೂಚಿಸ್ತದ ಅಂತ ತಿಳ್ಕೊಂಡು ಹೇಳ್ರು. ತಾವರೆ ಚಿತ್ರ ಅಂದ್ರೆ ಕಮಲದ ಚಿತ್ರ ಏನದಲ್ಲ, ಅದು 1000 ಅಂಕಿಗಳನ್ನ ಸೂಚಿಸ್ತಿತ್ತು ಅಂತ ತಿಳ್ಕೊಂಡೆ ಇತಿಹಾಸಕಾರರು ಅಥವಾ ಈ ಮುದ್ರೆಗಳನ್ನ ಅಭ್ಯಾಸ ಮಾಡಿದಂತಹ ಸಂಶೋಧಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಂಗಾಗಿ ಇದು ಅಕ್ಷರಕ್ಕಿಂತ ಹೆಚ್ಚಾಗಿ ಅಂಕಿಗಳನ್ನ ಹೋಲ್ತಿತ್ತು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇನ್ನು ಇದ್ರಲ್ಲಿ ಕೊನೆಯ ಅಂಶ ಯಾವ್ದಂದ್ರೆ ಸಿಂಧೂ ಲಿಪಿಯ ಕುರಿತು ವಿದ್ವಾಂಸರ ಏನೇನ್ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ಅನ್ನೋದು ನೋಡ್ದ. ಮೊದಲನೇದು ಇದ್ರಾಗ ಡಾಕ್ಟರ್ ದೀಕ್ಷಿತ್ ಮತ್ತು AL, ಇಲ್ಲಿ ಒಂದ್ ಸ್ವಲ್ಪ ಅಕ್ಷರ ಇದ್ ಮಾಡ್ಕೊಳ್ರಿ, ಚೇಂಜ್ ಮಾಡ್ಕೊಳ್ರಿ. ಡಾಕ್ಟರ್ ದೀಕ್ಷಿತ್ ಮತ್ತು AL ಭಾಷಂ ಅಂತ ಏನಿದಾರಲ್ಲ, ಇವರ ಅಭಿಪ್ರಾಯ ಏನ್ ಕೊಡ್ತಾರಂದ್ರ ಸಿಂಧೂ ಲಿಪಿ, ಈ ಸಿಂಧೂ ಲಿಪಿ ಏನದಲ್ಲ ಅಂದ್ರ ಮುದ್ರೆಗಳ ಮೇಲೆ ಬರೆದಿರುವಂತ ಲಿಪಿ ಏನದಲ್ಲ, ಈ ಸಿಂಧೂ ಲಿಪಿ ಸುಮೇರಿಯನ್ ಲಿಪಿಯಿಂದ ಪ್ರಭಾವಿತವಾಗ್ಯದ ಅಥವಾ ಸ್ಫೂರ್ತಿಯನ್ನು ಪಡೆದದ ಅಂತ ತಿಳ್ಕೊಂಡು ಹೇಳ್ತಾರ. ಮತ್ ಸೆಮೆಟಿಕ್ ಬರಹವನ್ನು ಹೊಂದಿತ್ತು ಅಂತ ತಿಳ್ಕೊಂಡು ಹೇಳ್ತಾರ. ಅಂದ್ರೆ ಒಟ್ಟಾರೆ ಅವರ ಅಭಿಪ್ರಾಯ ಏನಿತ್ತಂದ್ರ ಸಿಂಧೂ ಲಿಪಿ ಮತ್ತು ಸುಮೇರಿಯನ್
ಉಪಯೋಗಿಸಿದಂತ ಲಿಪಿ ಏನದಲ್ಲ ಇವೆರಡು ಹೋಲಿಕೆ ಮಾಡಿದ್ರೆ ಎರಡು ಸೇಮ್ ಇದಾವು ಅಂತ ತಿಳ್ಕೊಂಡು ಅವ್ರು ಹೇಳ್ತಿದ್ರು. ಅಂದ್ರೆ ಅದರಿಂದ ಸ್ಫೂರ್ತಿ ಪಡೆದು ಸಿಂಧು ಲಿಪಿ ಹುಟ್ಕೊಂಡದ ಅಂತ ತಿಳ್ಕೊಂಡು ಹೇಳಿದ್ರು. ಇನ್ನ ಮಹದೇವನ್ ಅಂತ ಹೇಳಿ ಒಬ್ಬರ ಭಾಷಾ ತಜ್ಞರು ಏನಿದಾರಲ್ಲ ಇವ್ರ ಏನ್ ಹೇಳ್ರಂದ್ರೆ ಇದು ದ್ರಾವಿಡ ಭಾಷೆಯನ್ನು ಹೋಲ್ತದ ಅಂತ ತಿಳ್ಕೊಂಡು ಹೇಳಿದ್ರು. ಅದನ್ನ ಕಂಪೇರ್ ಮಾಡ್ರೆ ಎರಡು ಸೇಮ್ ಇದಾವ. ಹಿಂಗಾಗಿ ದ್ರಾವಿಡ ಭಾಷೆ ಹುಟ್ಕೊಂಡಿದಾವಲ್ಲ ಬೇರೆ ಬೇರೆ ಪಂಚ ದ್ರಾವಿಡ ಭಾಷೆಗಳು ಅವಕ್ಕೆಲ್ಲ ಮೂಲ ಇದ ಅಂತ ತಿಳ್ಕೊಂಡು ಹೇಳ್ತಾರ ಮಹದೇವನವರು. ಇನ್ನು ಇಬ್ಬರು ಇತಿಹಾಸಕಾರದಾರ. ಅದ್ರಾಗ ಫಾದರ್ ರೆವರೆಂಡ್ ಹೆರಾಸ್ ಅಂತ ಹೇಳಿ ಒಬ್ರು ಬರ್ತಾರ, ಮತ್ತ ಇನ್ನೊಬ್ಬರು ಅತ್ಯಂತ ಪ್ರಮುಖ ಸರ್ ಜಾನ್ ಮಾರ್ಷಲ್. ಇವ್ರ ಪ್ರಕಾರ ಇದು ಇಂಡೋ ಆರ್ಯನ್ ಭಾಷೆ ಆಗಿತ್ತು ಅಂತ ತಿಳ್ಕೊಂಡು ಹೇಳ್ತಾರ. ಇಂಡೋ ಆರ್ಯನ್ ಭಾಷೆ ಆಗಿತ್ತು ಅಂದ್ರ ಭಾರತದಲ್ಲಿ ಮೂಲ ಭಾರತೀಯರು ಮತ್ತು ಆರ್ಯರು ಏನ್ ಆಗಮಿಸಿದ್ರಲ್ಲ ಇವ್ರ ಸಮ್ಮಿಶ್ರಣದಾಗೆ ಹುಟ್ಟಿಕೊಂಡಂತಹ ಭಾಷೆ ಇಂಡೋ ಆರ್ಯನ್ ಭಾಷೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ ಇನ್ನೊಬ್ರು ಬೆಂಗಳೂರಿನ ಭಾಷಾ ತಜ್ಞರು ಡಾಕ್ಟರ್ BV ಸುಬ್ಬರಾವ್ ಅಥವಾ ಸುಬ್ಬರಾಯಪ್ಪ ಅಂತ ಹೇಳಿ ಕರೀತಾರೆ. ಇವರು ಇವತ್ತನ್ನ ಏನ್ ಹೇಳ್ರಂದ್ರೆ ಈ ಭಾಷೆ ಕುರಿತು ಏನ್ ಹೇಳ್ರಂದ್ರೆ ಸಿಂಧು ಲಿಪಿ ಏನದಲ್ಲ ಅದು ಅಂಕ ಸೂಚಕ ಅಂತ ಹೇಳ್ರು. ಅಂದ್ರೆ ಹೆಚ್ಚ ಅಂಕಿಗಳ ಇದಾವ ಅದ್ರಾಗ ಹೊರತ ಭಾಷಾ ಸೂಚಕವಲ್ಲ ಅಂತ ತಿಳ್ಕೊಂಡ ಅವ್ರು ತಮ್ಮ ಅಭಿಪ್ರಾಯವನ್ನು ಕೊಟ್ರು. ಇದು ಕೂಡ ಬಹಳ ಪರ್ಫೆಕ್ಟ್ ಅದ. ಯಾಕಂದ್ರೆ ಪ್ರತಿ ಒಂದು ಸಿಂಬಲ್ ಒಂದೊಂದು ಅಂಕಿಯನ್ನ ಹೆಚ್ಚಾಗಿ ಹೇಳ್ತದ ಹೊರತ ಅದು ಅಕ್ಷರಗಳ ಜ್ಞಾನವನ್ನು ಕೊಡಂಗಿಲ್ಲ. ಅದಕ್ಕಾಗಿ ಇದು ಅಂಕ ಸೂಚಕವೇ ಹೊರತು ಭಾಷಾ ಸೂಚಕವಲ್ಲ ಅಂತ ತಿಳ್ಕೊಂಡ ಬೆಂಗಳೂರಿನ ಭಾಷಾ ತಜ್ಞರಾದಂತ ಡಾಕ್ಟರ್ BV ಸುಬ್ಬರಾಯಪ್ಪನವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇವೆಲ್ಲಾ ಅಭ್ಯಾಸ ಮಾಡ್ಲಾಗಿ ಕೊನೆಗೆ ಒಂದು ಇಂಪಾರ್ಟೆಂಟ್ ನೋಟ್ ಅನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನದು ನೋಟ್ ಅಂತಂದ್ರೆ ಮೊದಲನೇದು ಪ್ರಸ್ತುತ ಈಗ ಸದ್ಯ ಇಷ್ಟೆಲ್ಲ ಅಭ್ಯಾಸ ಆದ ನಂತರ ಈಗ ಏನೇನ್ ನಂಬಿದಾರ ಅನ್ನೋದು ನಾವು ನೋಡ್ಬೇಕು. ಪ್ರಸ್ತುತ ಅದು ಚಿತ್ರಲಿಪಿ ಅಂತ ಹೇಳಿ ಭಾವಿಸಲಾಗ್ಯದ. ಅದು ಚಿತ್ರಲಿಪಿ. ಪ್ರತಿಯೊಂದು ಚಿತ್ರವು ಒಂದೊಂದೊಂದು ಸಂದೇಶವನ್ನು ಕೊಡ್ತಾವ. ಅದಕ್ಕಾಗಿ ಇದು ಚಿತ್ರಲಿಪಿ ಅಂತ ತಿಳ್ಕೊಂಡು ಎಲ್ಲಾ ಇತಿಹಾಸಕಾರ ಒಮ್ಮತದ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಅದು ಸಾಮಾನ್ಯವಾಗಿ ಬಲದಿಂದ ಎಡಕ್ಕೆ ಆಮೇಲೆ ಎಡದಿಂದ ಬಲಕ್ಕೆ ಬರೆಯಲಾಗ್ತಿತ್ತು ಅಂತ ತಿಳ್ಕೊಂಡು ಹೇಳಿದಾರೆ. ಸಾಮಾನ್ಯವಾಗಿ ಬಲದಿಂದ ಎಡಕ್ಕೆ ನಂತರ ಎಡದಿಂದ ಬಲಕ್ಕೆ ಬರೀಲಾಗ್ತಿತ್ತು. ಇದು ಬಹಳ ಕಠಿಣ ಅದ. ಇಲ್ಲಿ ನೋಡ್ರಿ, ಮೊದಲ ಇದು ಬಲಗಡೆ, ಇದು ಎಡಗಡೆ. ಸೊ ಮೊದಲನೇ ಲೈನ್ ಇಲ್ಲಿಂದ ಈ ಕಡೆ ಹಿಂಗ್ ಬರ್ಕೊಂತ ಬರ್ತಿದ್ರು. ಆಮೇಲೆ ಎರಡನೇ ಲೈನ್ ಅನ್ನ ಇಲ್ಲಿಂದ ಈ ಕಡೆ ಬರ್ಕೊಂತ ಹೋಗ್ತಿದ್ರು. ಈ ರೀತಿಯಾದ ಭಾಷೆ ಈಗ ಸದ್ಯ ಇಲ್ವೇ ಇಲ್ಲ. ಲಿಪಿ ಬರೆಯೋದು ಇಲ್ಲವೇ ಇಲ್ಲ. ನಾವು ಕನ್ನಡ ಎಲ್ಲ ಬರಿಬೇಕಾದ್ರೆ ಕನ್ನಡ ಇಲ್ಲಿಂದ ಒಂದನೇ ಲೈನ್ ಇಲ್ಲಿಂದ ಇಲ್ಲಿಗೆ ಹೋಗ್ತದ, ಎರಡನೇ ಲೈನ್ ಮತ್ತ ಇಲ್ಲಿಂದನ ಸ್ಟಾರ್ಟ್ ಆಗಿ ಇಲ್ಲಿಗೆ ಹೋಗ್ತದ. ಅಥವಾ ಉರ್ದು ಬರಿಬೇಕಾದ್ರೆ ಒಂದನೇ ಲೈನ್ ಈ ಕಡೆಯಿಂದ ಈ ಕಡೆ ಬರ್ತದ, ಮತ್ತೆ ಎರಡನೇ ಲೈನ್ ಇಲ್ಲಿಂದ ಈ ಕಡೆನೆ ಬರ್ತದ. ಬಟ್ ಇದು ವಿಚಿತ್ರ ಅದ. ಒಂದನೇ ಲೈನ್ ಬಲದಿಂದ ಎಡಕ್ಕ, ಆಮೇಲೆ ಎರಡನೇ ಲೈನ್ ಎಡದಿಂದ ಬಲಕ್ಕ, ಮೂರನೇ ಲೈನ್ ಬಲದಿಂದ ಎಡಕ್ಕ, ಈ ರೀತಿ ಬರ್ತಿತ್ತು. ಹಿಂಗಾಗಿ ಇದೊಂದು ಅತಿ ವಿಶೇಷವಾದ ಇದಂತ ಲಿಪಿ ಅಂತ ತಿಳ್ಕೊಂಡು ಹೇಳಾಗ್ತದ. ಆಮೇಲೆ ಈ ಹಿಂಗ್ ಬರಿತಿದ್ರಂದ್ರ ಇದರಿಂದ ಮುಂದೆ ಯಾವ ಬರಹಗಳು ಕೂಡ ಹುಟ್ಲಿಲ್ಲ. ಯಾಕಂದ್ರೆ ಇದು ಅಲ್ಲಿಗೆ ಎಂಡ್ ಆಗಿ ಹೋಯ್ತು. ಸಿಂಧು ನಾಗರಿಕತೆ ಸಂದರ್ಭದಲ್ಲಿ ಬಳಸಿದ್ರು, ಅದಾದ ಕೂಡಲೇ ಆರ್ಯರು ಬಂದ್ರು, ಸಂಸ್ಕೃತ ಭಾಷೆಯನ್ನ ಬರ್ಲಿಕ್ಕೆ ಶುರು ಮಾಡಿದ್ರು. ಅದು ಹಿಂಗಾಗಿ ಆ ಕಾರಣದಿಂದಾಗಿ ಸಂಸ್ಕೃತ ಹೆಚ್ಚಾಗಿ ಬರ್ಲಿಕ್ಕೆ ಬೆಳವಣಿಗೆ ಆಗ್ತಾ ಹೋಯ್ತು. ಸಿಂಧು ಲಿಪಿ ಅಲ್ಲಿಗೆ ಅವನತಿಯನ್ನು ಹೊಂದಿತು ಅಂತ ತಿಳ್ಕೊಂಡು ಹೇಳ್ತೇವೆ. ಸೊ ಹರಪ್ಪನವ್ರಿಗೆ ಲಿಪಿ ತಿಳಿದಿದ್ರಿಂದ, ಹರಪ್ಪ ಜನರಿಗೆ ಲಿಪಿ ತಿಳಿದಿದ್ರಿಂದ ಎರಡು ಕೆಲಸಗಳು ಉತ್ತಮವಾಗಿದಾವೆ. ಒಂದೇದು ಖಾಸಗಿ ಆಸ್ತಿಯನ್ನು ದಾಖಲಿಸುವುದಕ್ಕೆ ಹೆಲ್ಪ್ ಆಗ್ಯದ ಅವರಿಗೆ. ಮತ್ತೆ ಎರಡನೇದು ಯಾವ್ದತ್ತಂದ್ರೆ ಲೆಕ್ಕ ಪತ್ರಗಳನ್ನ ಇಡುವುದಕ್ಕೂ ಕೂಡ ಅದು ಅನುಕೂಲವಾಗಿತ್ತು ಅಂತ ತಿಳ್ಕೊಂಡು ಹೇಳಾಗ್ತದೆ. ಸೊ ಇದಿಷ್ಟು ಸಿಂಧು ನಾಗರಿಕತೆಯ ಲಿಪಿಯ ಕುರಿತ ಮಾಹಿತಿ. ಇನ್ನು ಮುಂದಿನ ಅವಧಿಯಲ್ಲಿ ಮತ್ತೆ ಎರಡು ಅಂಶಗಳದಾವ. ಯಾವತ್ತಂದ್ರೆ ಕಲೆ ಮತ್ತು ಮೂರ್ತಿ ಶಿಲ್ಪ, ಹಾಗೆ ಶವ ಸಂಸ್ಕಾರ ಪದ್ಧತಿ. ಈ ಎರಡು ಅಂಶಗಳ ಕುರಿತು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.